ಪಾರ್ಟಿಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ಜಿ ಅವರು ಪಕ್ಷದ ಜವಾಬ್ದಾರಿಯನ್ನ, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ 11:11ವರೆಗೆ ಬೆಂಗಳೂರಿಗೆ ಬಂದು ತಲುಪ್ತಾರೆ. ನಾಳೆ ದಿನ ಮುಂಜಾನೆ ಬೆಳಗ್ಗೆ 8ವರೆಗೆ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ಮನೆಗೆ ಉಪಹಾರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ತದನಂತರದಲ್ಲಿ ಬೆಳಗ್ಗೆ 10 ಗಂಟೆಗೆ ಜಗನ್ನಾಥ್ ಭವನ, ನಮ್ಮ ಭಾಜಪದ ಇಲ್ಲಿ ಕಾರ್ಯಾಲಯಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ. ಪೂಜೆ ಸುಮಾರು 2 ಗಂಟೆಗಳ ಕಾಲ ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಕೂಡ ಅವಲೋಕನ ಮಾಡೋರಿದ್ದಾರೆ. ತದನಂತರದಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಕೋರ್ ಕಮಿಟಿ ಸಭೆಯನ್ನು ಕೂಡ ಇರ್ತದೆ. ಅದನ್ನು ಪೂರೈಸಿಕೊಂಡು 3 ಗಂಟೆಗೆ ಇಲ್ಲಿಂದ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಶಿಕ್ಷಣ ವರ್ಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೊಂದು ಪ್ರೇರಣೆ. ಯಾಕೆಂದ್ರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಂತೋಷ ಪಡುವಂಥ ವಿಚಾರ. ಸೊ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಪ್ರಶಿಕ್ಷಣ ವರ್ಗದಲ್ಲೂ ಕೂಡ 3 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ನೀಡುವಂಥ ಕೆಲಸ ಕೂಡ ರಾಷ್ಟ್ರೀಯ ಅಧ್ಯಕ್ಷರು. ರಾಜ್ಯಸಭೆ ಬಗ್ಗೆ ಚರ್ಚೆ ಆಗುತ್ತೆ ಸರ್. ದೇವೇಗೌಡರ ಮರು ಆಯ್ಕೆ ಬಗ್ಗೆ JDS ಆಸಕ್ತಿ ಇದೆ, BJP ವಿರೋಧ ಮಾಡ್ತಾ ಇದೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಆಗುತ್ತಾ ಅಂತ. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಕರ್ನಾಟಕದಿಂದ ನಮ್ಗೆ ಒಂದಕ್ಕೆ ಅವಕಾಶ ಇರುವಂಥದ್ದು. ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಆಗಿದೆ. ಆದರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರೀತಮಗೌಡರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದೆ. ಚರ್ಚೆಗಳು ಆಗಿದ್ದಾವೆ ವಿನ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವರು ತೀರ್ಮಾನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನು ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಮಾಡ್ತಾರೆ. ನಾಟ್ ರಿಸೀವ್ಡ್ ಎನಿ ಇನ್ಸ್ಟ್ರಕ್ಷನ್ ಫ್ರಮ್ ಡೆಲ್ಲಿ. ವಿಧಾನ ಪರಿಷತ್ ಸದಸ್ಯರು ನಮಗೆ 2 MLCಗೆ ಅವಕಾಶ ಇದೆ, 1 ರಾಜ್ಯಸಭೆಗೆ ಅವಕಾಶ ಇದೆ. ಹಾಗಾಗಿ 2 MLCಗೆ ಸುಮಾರು 4-5 ಹೆಸರುಗಳು ಕಳಿಸ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ರಾಜ್ಯಸಭೆಗೆ ಕನಿಷ್ಠ 2-3 ಹೆಸರುಗಳನ್ನು ಕಳಿಸ್ಬೇಕು ಅಂತೇಳಿ ಮೊನ್ನೆ ನಡೆದಂಥ ಕೋರ್ ಕಮಿಟಿಗೂ ಕೂಡ ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರವನ್ನು ಮಾಡ್ತೇವೆ. ಆದರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಮಾನ್ಯ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳೇನಿದ್ದಾರೆ, ಕೇಂದ್ರದಲ್ಲಿ NDAನ ಬಲಗೊಳಿಸಿಕೊಡ್ಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು NDAಗೆ ಬಲ ತುಂಬುವಂಥ ಕೆಲಸ ಮಾಡಿದ್ದಾರೆ. ದೇವೇಗೌಡರಿಗೆ ಇವತ್ತು ರಾಜ್ಯಸಭೆ ಕಳಿಸಿದ್ರೆ BJP ವಿರೋಧ ಮಾಡ್ತಾ ಇದೆ. ಇದು ಸತ್ಯಕ್ಕೆ ದೂರವಾಗಿರ್ತದೆ. ಪೆಟ್ರೋಲ್ ಡೀಸೆಲ್ 3ನೇ ಬಾರಿ ದರ ಹೆಚ್ಚಳಾಗಿದೆ. ಇದು ನಿರಂತರ ಬೆಲೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.